ಕ್ರೇಜಿ ವಾಟರ್ ಕ್ರಾಸಿಂಗ್ ಇತ್ತು, ಫುಲ್ ಒದ್ದೆ. ಎಂಡ್ಯೂರೋ ಪ್ರೋನಲ್ಲಿ ನನಗೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ ಓಡ್ಸೋಕ್ಕೆ, ಏನಕ್ಕಂತ ಗೊತ್ತಿಲ್ಲ. ಎಂಡ್ಯೂರೋ ಪ್ರೋನಲ್ಲಿ ಬೀಳುತ್ತಂತ ಅವಾಗ ಅನಿಸ್ತು, ಹಂಗೆ ಆಯ್ತು. ಒಂದು ಸಲ ಬಿಟ್ಟೆ, ಇನ್ನೊಂದು ಸಲ ಡ್ರೈವರ್ ಮಾಡಿ ತಳ್ದ, ಸಿಕ್ಕಾಬಿಟ್ಟೆ ಹೆವಿ ಬೋಲ್ಡರ್ಸ್. ಯಾವ ರೋಡ್ ಮಾಡೋದು ಇಟ್ಕೊಂಡು ಓಡಿಸ್ಬೇಕು. ನನಗೆ ಸಸ್ಪೆನ್ಷನ್ ಕಾಲು ಸಿಗುತ್ತೆ ಸ್ವಲ್ಪ. ತಿಂದಿದ್ದು ಚೌಮನೆಲ್ಲ ಖಾಲಿ ಆಗೋಯ್ತು. ಇದು ಒಂದೇ ಟೈಮಲ್ಲಿ ವೆಯ್ಟ್ ಬೇಜಾರಾಗೋದು ಗಾಡಿದು. ಹಿಡ್ಕೊಳಕ್ಕೆ ಟ್ರೈ ಮಾಡ್ಬೋದು, ಬಟ್ ಇಂಜುರೀಸ್ ಏನಾರು ಆಗ್ಬಿಟ್ರೆ ಅನ್ನೋ ಸ್ವಲ್ಪ ಫಿಯರ್ ಅಷ್ಟೇ. ಸಿಕ್ಕಾಬಟ್ಟೆ ಡೆಪ್ತ್ ಇದೆ ಗುರು ನೀರದು. ಶೂ ಒಳಗೆಲ್ಲ ಒದ್ದೆ. ಯಾವ ವಾಟರ್ ಪ್ರೂಫ್ ಶೂಸು ಸಾಕೋಬೇಕಿತ್ತು, ವಾಟರ್ ಪ್ರೂಫ್ ಮಿಸ್ಟೇಕ್ ಮಾಡಿಬಿಟ್ಟೆ. ಇರಲಿ, ನಾಳೆಗೆ ಹಾಕೊಂಬಂದ್ರಾಯ್ತು. ಭಾಳ ಬೋನ್ಸ್ ಎಲ್ಲ ಕಾಣಿಸ್ಬಿಡ್ತು ನನಗೆ. ಗುಡ್ ಎಕ್ಸ್ಪೀರಿಯನ್ಸ್. I think no one is there in Chandratal, or maybe people are coming late, or not many decide to stay here. ಈ ಸೈಜ್ ಕಲ್ಲಿದ್ರೆ ಹೆಂಗೂರು ಕ್ರಾಸ್ ಮಾಡೋದು? ಅಟ್ಲೀಸ್ಟ್ ಸ್ವಲ್ಪ Enduro Pro is not working. Enduro works. Service camps Chandratal. Whole mountain is mine. ಯಾರಿಲ್ಲ, ಕಸ್ಟಮರ್ ನಾನೊಬ್ಬನೇ. ಇಡೀ ಚಂದ್ರತಾಲೆ ನಂದು. ನೆಕ್ಸ್ಟ್ ಲೆವೆಲ್ ಡಸ್ಟ್ ಇದೆ. Zoom camp.
ಒಂದು ಕ್ಯಾಂಪ್, ಇಲ್ಲೊಂದು ಕ್ಯಾಂಪ್ ಇದೆ, ಇನ್ನು ಮುಂದೆನೂ ಇದೆ. ಜುಲೈ ರಿಸೋನ್ ಕ್ಯಾಂಪ್ ಚಂದ್ರತಾಲ್ ಅಲ್ಲ ಅದು. ಅಯ್ಯಪ್ಪ, ಬ್ಯಾಕ್ ಸೀಟ್ ಅಲ್ಲ, ಬ್ರೀಫ್ ಕೇಸ್ ಅಲ್ಲ, ಫುಲ್ ಪೈನ್. ಏನು ವ್ಯೂ ಗುರು. ಕಾರ್ ಓಡಿಸೋದು ಈಸಿ ಇಲ್ಲ ಆ್ಯಕ್ಚುಲಿ, ಹೆವಿ ಸ್ಕಿಲ್ ಬೇಕು. ಫುಲ್ ಕ್ಯಾಂಪ್ಸ್. ಸೇಮ್ ಬೈಕರ್ಸ್ bumping into them again and again. One more water crossing. This time I have to do it somehow the other way. Let's see. Slipper. ಇಷ್ಟು ದೂರ ಹತ್ಕೊಂಡ್ಬಂದಿದ್ದಕ್ಕೆ ನೋಡಿ, ನಾಳೆ ಚಂದ್ರತಾಲ್ ಲೇಕ್. ಸ್ವಲ್ಪ ಹತ್ರ ಹೋಗ್ತೀನಿ.
ಸೊ ಚಂದ್ರತಾಲ್ ಬಂದೆ, ಗಾಳಿಗೇನು ಕೇಳಿಸ್ತಾರಲ್ಲ, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ಲೆವೆಲ್ ವೆದರು ತೋರಿಸ್ತೀನಿ ಎಲ್ಲೆಲ್ಲಿ ಏನೇನು ಮಾಡಿದೆ ಅಂತ. ಏನಾಯಿತು, 2-3 ವಾಟರ್ ಕ್ರಾಸಿಂಗ್ ಮಾಡ್ಬೇಕಾದ್ರೆ ಬಿದ್ದೆ, ನೆಕ್ಸ್ಟ್ ಲೆವೆಲ್ ಬಿದ್ದೆ. ಗಾಡಿ ಏನೂ ಆಗಿಲ್ಲ ಅಂತ ಅನ್ಕೊತೀನಿ, ಹೋಪ್ಫುಲಿ ಆರಾಮಾಗಿ ಓಡಿಸ್ಕೊಂಬಂದೆ, ತಲೆ ಕೆಡ್ಸ್ಕೊಂಡಿಲ್ಲ. ಯಾಕಂದ್ರೆ ಮತ್ತೆ ವಾಪಸ್ ಹೋಗ್ಬೇಕು ನಾಳೆ. ಸೊ ಇದು ಫುಲ್ಲು ನಾವಿರೋ ಟೆಂಟ್ ಸೆಟಪ್ ಕಂಪ್ಲೀಟ್ಲಿ. ಸೊ ಅಲ್ಲಿ ನಿಮ್ಗೆ ಕಾಣಿಸ್ಬೋದು ನನ್ನ ರೈಡಿಂಗ್ ಗೇರ್ಸ್ ಎಲ್ಲ ಒತ್ತೆ ಆಗಿದೆ, ತಪ್ಪೆ ಆಗಿದೆ. ಹಂಗಾಕಿದ್ದೀನಿ, ಸ್ವಲ್ಪ ಬಿಸಿಲಿದೆ. ಇಲ್ಲೊಂದು ಟೈಮ್ ಲ್ಯಾಪ್ಸ್ ಮಾಡೋಕೆ ಹಾಕಿದ್ದೀನಿ. ಪ್ಲಸ್ ನನ್ನ GS ಇಲ್ಲಿದೆ ನೋಡಿ, GS ಕತೆ ಏನಾಗಿದೆ ಅಂತ. ಈ ಬ್ಯಾಗ್ ಇದ್ದಕ್ಕೆ ಸ್ವಲ್ಪ ಜಾಸ್ತಿ ಪ್ರೆಷರ್ ತೊಗೊಂಡು ಇಲ್ಲಿಗೆ ಇಟ್ಬಿಟ್ಟಿದೆ. ಸೊ ಗಾಡಿ ಇನ್ನೊಂದ್ಸಲ ರಾತ್ರಿ ಒಂದ್ಸಲ ಸ್ಟಾರ್ಟ್ ಮಾಡಿ ನೋಡಬೇಕು. ಸೊ ಹಿಂಗಾಗಿದೆ ಗಾಡಿ ಕತೆ. ಸೊ ಇದು ನಮ್ಮ ರೂಮು. ಸೊ ಅಷ್ಟೇ. ಸೊ ಈ ಥರ ಇರುತ್ತಿಲ್ಲಲ್ಲ ಕ್ಯಾಂಪ್ಗಳು, ಈ ಥರ ಪುಟ್ ಕ್ಯಾಂಪು. ಸೊ ಇಲ್ಲೊಂದು ಕ್ಯಾಂಪ್ ಇದೆ, ಒಳಗಡೆ ಎಲ್ಲ ಫುಲ್ ಮೆಸ್ಸಪ್ ಮಾಡಿದ್ದೀನಿ, ಅಂದರೆ ತೋರಿಸ್ತಾ ಇದ್ದೆ. ಸೊ ಸ್ಟೇ ಟು ನೈಟ್. ಸೊ ಇಲ್ಲಿಂದ ಆ್ಯಕ್ಚುಲಿ ಇಳಿದು ಬಂದು ತುಂಬ ಮೇಲ್ಗಡೆ ಹೋಗಿ ಅಲ್ಲಿಂದ ಕೆಳಗೆ ಇಳಿದ್ರೆ ಆವಾಗ ಚಂದ್ರತಾಲು. ಡ್ರೋನ್ ಶಾಟ್ಸ್ ಎಲ್ಲ ನೋಡಿರ್ತೀರ, ತೋರಿಸ್ತೀನಿ. ಸೊ ಇವಾಗ ಟೈಮ್ ಬಂದು 7 ಗಂಟೆ, ಎಷ್ಟು ಬೆಳಗ್ಗೆ. ಪ್ಲಸ್ ಇಲ್ಲಿ ಬಂದರೆ 0 ನೆಟ್ವರ್ಕು. ಸೊ ರೆಡಿಯಾಗಿ ಬಂದುಬಿಡಿ ಅದಕ್ಕೋಸ್ಕರ. ಸೊ ಜಸ್ಟ್ ಹೆಡ್ಸ್ ಅಪ್. ಸೊ ಆಯಿತು ಕತೆ, ಪರಿವಾರಗಳೆಲ್ಲ ಹಾರ್ತಾಯಿದೆ. ಆಯಿತು ಕತೆ, ಇವಾಗ ಮುಗೀತು. ಸದ್ಯಕ್ಕೆ ಹೋಗಿ ಎಲ್ಲ ಎತ್ತಿಟ್ಬಿಟ್ಟು ಊಟ ಮಾಡ್ಕೊಂಡು ನಾಳೆ ಸೇಫಾಗಿ ನಾನು ವಾಟರ್ ಕ್ರಾಸಿಂಗ್ ಮಾಡಿಬಿಟ್ರೆ ಸಾಕು. ಇಟ್ ಈಸ್ ಆ್ಯಕ್ಚುಲಿ ಟಫ್, ಬಟ್ ದಿಸ್ ಮೇಡ್ ಇಟ್ ಸೋ ಈಸಿ. ದಿಸ್ ಬೈಕ್ ಈಸ್ ದೇರ್, ಐ ಆಮ್ ಹಿಯರ್, ದಟ್ಸ್ ಆಲ್ ಐ ಕ್ಯಾನ್ ಟೆಲ್. ಬಿಕಾಸ್ ಅದನ್ನು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನನಗಿಲ್ಲ ಅಂತ ನನಗನ್ನಿಸ್ತು. ಬಿಕಾಸ್ ಬೇರೆ ನಾನ್ ವಾಟರ್ ಟೆರೇನೆಲ್ಲ ಬ್ಯೂಟಿಫುಲ್, ಒಂದು ಚೂರು ಸ್ಲಿಪ್ ಆಗೋದಾಗಲಿ ಏನೂ ಆಗಿಲ್ಲ. ಒಳ್ಳೆ ರಾಕ್ ಸಾಲಿಡ್ ಥರ ಇತ್ತು ಗಾಡಿ. ಸೊ ಯಾ, ಯು ದೇರ್, ಐ ಆಮ್ ಯೆಟ್ ಟು ರೀಚ್ ದೇರ್. ಸೊ ನಮ್ಮ ಗಾಡಿಯಲ್ಲಿ ಕಾಣಿಸ್ಬೋದು, ಕ್ಯಾಬಲ್ಲಿ ನಿಲ್ಸ್ಕೊಂಡಿದ್ದಾನೆ ನೋಡಿ ಫುಲ್ಲು. ಸೊ ಕ್ಯಾಬ್ ಇದೆ. ಸೊ ಹೋಗಿ ಊಟ ಮಾಡೋಣ. ಅದು ಬಿದ್ದಿದ್ದ ಫೋರ್ಸ್ಗೆ ಪವರ್ ಬ್ಯಾಂಕು ಬಿದ್ದೋಯ್ತು ಕೆಳಗೆ. ಸೊ ಇಲ್ಲಿ ಸ್ವಲ್ಪ ಇದೆ ಪ್ರಾಪರ್ಟಿ ಅವ್ರದ್ದು, ಅವರೆಲ್ಲ ಊಟ ಕೊಡೋ ಜನಗಳು ಕೆಲಸ ಮಾಡೋರು ನೋಡಿ. ಕತೆ ಹಾಲು 1 ಲೀಟರ್ ನೀರು ಬಂತು ನೋಡಿ. ಶೂ ಕತೆ, ಇದು ಗ್ಲೌಸ್ ಶೀಮಾದು, ಇದೆಲ್ಲ ಹಾಕಿಟ್ಟಿದ್ದೀನಿ. ಸೊ ಸಿಗ್ತೀನಿ ನಂತರ ಮತ್ತೆ. ಪೀಸ್.